ನನ್ನ ಹೆಸರು THM ಬಸವರಾಜ್ ಅಂತ. ನಾನು ಹುಟ್ಟಿದ್ದು ಹೊಸಪೇಟೆಯಲ್ಲಿ 22/12/1950. ನಂತರ ನಮ್ಮ ತಾಯಿ ತವ್ರ ಮನೆ ಅದು. ನಾವು ತಂದೆದು ಹರಪನಹಳ್ಳಿಲಿ ವಿದ್ಯಾಭ್ಯಾಸ ಮಾಡಿದ್ವಿ. ಹರಪನಹಳ್ಳಿ ಮಾಡಿದ್ವಿ. ತದನಂತರ ನಾನು BSc ಮಾಡಿದೆ. ಹೊಸಪೇಟೆಗೆ ಬಂದು PUC ಮಾಡಿದೆ. ಅಲ್ಲಿಂದ ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ 1971 BSc ಮುಗಿಸಿದೆ. 73ನಲ್ಲಿ ಬಳ್ಳಾರಿ ಬಂದು B.Ed ಮಾಡಿದೆ. ನಮ್ಮ ತಂದೆಯವರು ಹೈಸ್ಕೂಲ್ ಟೀಚರ್ ಆಗಿದ್ರು. ಆರ್ಥಿಕವಾಗಿ ಅಷ್ಟು ಬಲ ಇರಲಿಲ್ಲ. ನಮ್ಮ ಯೋಚನೆಗಳು ಏನೇನಿದು ಅಲ್ಲ, ಆಗ್ಬೇಕು, ದೊಡ್ಡವರು ಆಗ್ಬೇಕು ಅಂತೇಳಿ, MSc ಲೆಕ್ಚರ್ ಆಗ್ಬೇಕು ಅಂತ ಆಗಲಿಲ್ಲ ಆರ್ಥಿಕವಾಗಿ. B.Ed ಆದ್ಮೇಲೆ ನನಗೆ ಹೈಸ್ಕೂಲ್ ಟೀಚರ್ ಪೋಸ್ಟ್ ಸಿಕ್ತು. ಅದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಯಾದಗಿರಿ ತಾಲೂಕು ಸಣ್ಣ ಒಂದು ಕುಗ್ರಾಮ ಕೊಂಕಲ್ ಅಂತ ಹೇಳಿ 1974 ಅಲ್ಲಿ ಕೆಲಸ ಮಾಡಿದೆ. ಮಾಡ್ತಿರ್ಬೇಕಾದ್ರೆ ಡಿಸೆಂಬರ್ 74 16th ನನಗೆ KEB ಇಂದ ಆರ್ಡರ್ ಬಂತು, ಹುಬ್ಳಿಯಿಂದ. ಅಸಿಸ್ಟೆಂಟ್ ಆಗಿ ನೀವು ಅಪಾಯಿಂಟ್ಮೆಂಟ್ ಆಗಿರಿ, ಬಂದು ರಿಪೋರ್ಟ್ ಮಾಡಿ ಕೇಳ್ರಿ ಅಂತ. ನನಗೆ ಅಷ್ಟು ಖುಷಿ ಆಯ್ತು, ಯಾಕಂದ್ರೆ KEB ಸಂಬಳ ಜಾಸ್ತಿ ಇರುತ್ತೆ. ಅಲ್ಲಿಂದ ಹುಬ್ಳಿಗೆ ಬಂದು ಅಲ್ಲಿ ಮುಂಡಗೋಡ್ ಅಂತೇಳಿ ಅಲ್ಲಿ ಸಿಸಿ ಡಿವಿಷನ್ ಅದು, ಡಿವಿಷನ್ ನಾರ್ತ್ ಕರ್ನಾಟಕ. ಅಲ್ಲಿ ರಿಪೋರ್ಟ್ ಮಾಡಿದೆ ಅಸಿಸ್ಟೆಂಟ್ ಆಗಿ, ಪ್ರಥಮ ದರ್ಜೆ ಗುಮಾಸ್ತಾಗಿ. ಅಲ್ಲಿ ತದನಂತರ ಹಳಿಯಾಳು, ಯಲ್ಲಾಪುರ ಅಲ್ಲೆಲ್ಲ ಮಾಡಿ ಸಿಸಿ ಮಾಡಿ ಆಮೇಲೆ ಹಾವೇರಿ ಬಂದೆ. ಹಾವೇರಿ 2 ವರ್ಷ ಕೆಲಸ ಮಾಡಿ ದಾವಣಗೆರೆಗೆ ಬಂದೆ. ದಾವಣಗೆರೆಯಲ್ಲಿ 78, 79 ಮಾಡಿ ನಮ್ಮೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹರಪನಹಳ್ಳಿ 8 ವರ್ಷ ಇದ್ದೆ KEBಯಲ್ಲಿ. ಪ್ರಮೋಷನ್ ಬಂತು ಅಲ್ಲಿ ನನಗೆ, ಸೀನಿಯರ್ ಅಕೌಂಟೆಂಟ್ ಅಂತ ಪ್ರಮೋಷನ್ ಬಂತು. ಅಲ್ಲಿಂದ ಹಡಲಿಗೆ ಹೋದ್ವಿ. ಹಡಲಿ ಒಳಗೆ 86-90 ಹಡಲಿಗೆ ನಾನು KEB ಅಕೌಂಟೆಂಟ್ ಆಗಿದ್ದೆ. ಆವತ್ತಿಗಾಗಲೇ ನಾನು ಕಲೆ, ಸಾಹಿತ್ಯ, ಸಂಸ್ಕೃತಿ, ಯಾಕಂದ್ರೆ ನಮ್ಮ ತಂದೆಯವರೆಲ್ಲ ಬಹಳ ಸ್ಕೂಲ್ನಲ್ಲಿ ಕವನಗಳು ಬರ್ಸೋದು, ಆಮೇಲೆ ನಾಟಕಗಳು ಆಡಿಸೋದು ಎಲ್ಲ ಮಾಡ್ತಿದ್ರು. ಹಾಗೆ ನಮ್ಮ ಹರಪನಹಳ್ಳಿಯಲ್ಲಿ ಈ ವೀರಗಾಸೆ ಸಮಾವದ್ಯ ಅದು ಬಹಳ ಫೇಮಸ್. ವೀರವದ್ಯ ಮುಂದೆ ಹೊಡೆಯೋದು ಅದು ನಾನು ಕಲ್ತ್ಕೊಂಡೆ. ಹರಪನಹಳ್ಳಿಗೆ ಇದ್ದಾಗನೇ SLC ಓದೋ ಮುಂದೆ ಕಲ್ತ್ಕೊಂಡೆ. ಇವತ್ತಿಗೂ ನಮ್ಮ ಮನೇಲಿ ಅದೇ ಹೊಡಿತೀನಿ ನಾನು ಇವತ್ತಿಗೂ. ಅದು ಕಲ್ತ್ಕೊಂಡ್ಮೇಲೆ ಅದನ್ನು ಅಭ್ಯಾಸ ಮಾಡಿದೆ. ಜಾನಪದ ವೀರಗಾಸೆ ಅಭ್ಯಾಸ ಮಾಡಿ ಫಂಕ್ಷನ್ಸ್ಗಳಾಗ, ವೀರಭದ್ರ ರಥೋತ್ಸವಗಳಾಗ, ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗ ಹೊಡಿತಾ ಇದ್ದೆವು. ಹಾಗೆ ಕೆಲಸ ಮಾಡ್ಕೊಂತಾನೆ. ಆಮೇಲೆ 86-90 ಹಡಗಲಿ ಆಫೀಸಿಗೆ ಹೋಗಿ ಅಲ್ಲಿ 4 ವರ್ಷ ಇದ್ದೆ. 90ರಲ್ಲಿ ಬಳ್ಳಾರಿಗೆ ಬಂದೆ. ಬಳ್ಳಾರಿ ಬಂದು ಇಲ್ಲಿ ಡಿವಿಷನ್ ಆಫೀಸ್ ಮುಖ ರೋಡ್ನಲ್ಲಿ 20 ವರ್ಷ ಅಲ್ಲೇ ಇದ್ದೆ. ಕೊನೆಗೆ 2 ವರ್ಷ ನನಗೆ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್, ಸಹಾಯಕ ಲೆಕ್ಕಾಧಿಕಾರಿ ಅಂತೇಳಿ ಬಡ್ತಿ ಕೊಟ್ಟರು. ಸೊ ಕೊನೆಗೆ 2010 ಡಿಸೆಂಬರ್ 31 ನಾನು ನಿವೃತ್ತನಾದೆ KEBಯಿಂದ. ಅಷ್ಟರೊಳಗಡೆ ಬಳ್ಳಾರಿಗೆ ಬಂದ ಕೂಡಲೇ ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದೆ. ಯಾಕಂದ್ರೆ ನನಗೆಲ್ಲ ಲೇಖನ, ಸಂಶೋಧನೆ ಮಾಡವು, ಕವನ ಬರೆಯವು ಎಂತೆಲ್ಲ ಇದು ಸಾಹಿತ್ಯ ಆಗಿತ್ತು, ಜಾನಪದ ಕಲಾವಿದ್ಯೆ ಇದೆ. ಹೀಗಾಗಿ ಒಂದು ಅಲ್ಲಿ KEBಗೆ ಇರಬೇಕಾದ್ರೆ ನನಗೆ ನಂದೆಲ್ಲ ನೋಡಿ ನಮಗೆ ಭರತ್ಲಾಲ್ ಮೀನಾ ಅಂತೇಳಿ ಸೀನಿಯರ್ IAS ಆಫೀಸರ್, ಅವರು ಗೊತ್ತಿರ್ಬೇಕು, ನಮ್ಮ KEB ಚೇರ್ಮನ್ ಇದ್ರು. ಅವರು ಬೆಂಗಳೂರಿಗೆ ಕರೆಸಿ ನನಗೆ ಸನ್ಮಾನ ಮಾಡಿದ್ರು, ಗುಡ್ ವರ್ಕರ್ ಅಂತ ಹೇಳಿ. ಅದೇ ನನಗೆ ಫಸ್ಟ್ ಸನ್ಮಾನ. ನನಗೆ ಬಹಳ ಸಂತೋಷ ಆಗಿಬಿಡುತ್ತೆ ನನಗೆ. ಆಮೇಲೆ 2010 ರಿಟೈರ್ಡ್ ಆದ್ಮೇಲೆ ನಾನು ಫ್ರೀ ವರ್ಡ್ ಆದೆ. ಅವಾಗಲೇ ನಾನು ಕನ್ನಡ ಸಾಹಿತ್ಯ ಅಧ್ಯಕ್ಷ ಆಗಿ ಮತ್ತು ಇತಿಹಾಸ ಅಕಾಡೆಮಿ ಮೆಂಬರ್ ಆಗಿ, ಕೇಂದ್ರ ಕಾರ್ಯಕಾರಿ ಸಮಿತಿ ಮೆಂಬರ್ ಆಗಿ, ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಆದೆ. ನಂದು ಇವೆಲ್ಲ ನೋಡಿ
ತಿಮ್ಮೇಗೌಡ್ರು ಅಂತ ಇದ್ರು. ಜಾನಪದ ಭಾಷಣದೆಲ್ಲ ನೋಡಿ, ಇಲ್ಲ ನೀವು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಯಾರು ಇಲ್ಲ, ನೀವು ಆಗ್ರಿ ಅಂದ್ರು. ಅದೊಂದು 5 ವರ್ಷ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಜಾನಪದ ಪರಿಷತ್ತಿಗೆ. ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಸಂಚಾಲಕ ಚಂಪಾ ಅವರು ರಾಜ್ಯಾಧ್ಯಕ್ಷ ಇದ್ರು, ಅವಾಗ ನನ್ನ ರಾಜ್ಯ ಸಂಚಾಲಕರು ಮಾಡಿದ್ರು ಅವರು. ಸೊ ಅಲ್ಲಿ ಸೇವೆ ಸಲ್ಲಿಸಿದೆ. ಅಲ್ಲ, ಸೇವೆ ಸಲ್ಲಿಸಿದ ಮೇಲೆ ಈಗ ಕರ್ನಾಟಕ ಇತಿಹಾಸ ಅಕಾಡೆಮಿ ಬಳ್ಳಾರಿ ಜಿಲ್ಲಾಧ್ಯಕ್ಷ ಇದ್ದೀನಿ ಮತ್ತು ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಇದ್ದೀನಿ. ಸುಮಾರು 25 ಸಂಶೋಧನಾ ಪ್ರಬಂಧಗಳನ್ನ ಮಂಡಿಸಿದ್ದೀನಿ ಇಲ್ಲಿವರೆಗೂ. ಈ ನಾಳೆ 7, 8, 9, 10 ಗದಗಿನಲ್ಲಿದೆ ಸಮ್ಮೇಳನ. ಅದಕ್ಕೆ ಒಂದು ಅಲ್ಲಿ ಪ್ರಬಂಧ ತಯಾರು ಮಾಡ್ತಾ ಇದ್ದೇನೆ. ಇವಾಗ ಈಗ ತಯಾರು ಮಾಡ್ತಾ ಇದ್ದೇನೆ ಮಾಡಿಸ್ಲಿಕ್ಕೆ ಪ್ರಬಂಧನ. ವರ್ಷ ಒಂದು ಮಾಡಿಸ್ಬೇಕು. ಹಂಪಿ ಉತ್ಸವ ಟೈಮ್ನಲ್ಲಿ ಪುರಾತತ್ವ ಇಲಾಖೆ ಅಲ್ಲಿ ಒಂದು ಲೋಟಸ್ ಮಾಲ್ ಹತ್ರ ಒಂದು ಸಮ್ಮೇಳನ ಮಾಡ್ತಾರ, ಅಲ್ಲಿ ಒಂದು ಪ್ರಬಂಧ ಮಾಡಿಸ್ತೇನೆ. ಅದು ವರ್ಷ. ಸೊ ವರ್ಷ ಒಂದು 2-3 ನಾವು 2-3 ಅಂತೂ ತಯಾರಾಗಿರಬೇಕು, ಸಂಶೋಧನೆ ಮಾಡಲೇಬೇಕು ಮನೆ ಕೂತ್ಕೊಂಡು. ಹೀಗಾಗಿ ನನಗೆ ನಿವೃತ್ತನಾದ ಸುತ್ತ ನನಗೆ ಬಿಡುವಿಲ್ಲ. ಆಮೇಲೆ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಸುಧಾರಿಸ್ಕೊಂಡು ಮಕ್ಕಳು ಅಲ್ಲಿ ಎಲ್ಲ ಅಮೆರಿಕದಾಗ ಅದಾರೆ 2. ಆಮೇಲೆ ಒಬ್ರು ಮಗಳು ಇದಾರೆ, ಎಲ್ಲ ಇಂಜಿನಿಯರ್ಸ್ ಅವನು. ಇಲ್ಲಿ ನಾನು ಒಬ್ಬನೇ ಇರೋದ್ರಿಂದ ಸ್ವಲ್ಪ ನಮ್ಮ ಕೈಲಾಸ ಮಟ್ಟಿಗೆ ನಮ್ಮ ತಂದೆಯವರು ಏನಾದ್ರು ದಾನ ಮಾಡ್ಬೇಕಪ್ಪ, ಬಡವರಿಗೆ ಸಹಾಯ ಮಾಡ್ಬೇಕು ಅಂತ. ಇಲ್ಲಿ ನಮ್ಮ ಕಲಾವಿದರು ಬರ್ತಾರ, ಇಲ್ಲಿ ಅಂದ್ಬಿಟ್ಟು ಯಾವ ಫಂಕ್ಷನ್ ಮಾಡಲ್ಲ ಅವರು, ಉದ್ಘಾಟನೆ ನನ್ನಿಂದನೇ ಮಾಡಿಸ್ತಾರ. ನಮ್ಮ ಕೈಲಾಸ ಏನೋ ಒಂದು ಪಾಪ ಅವರಿಗೆ 2, 3, 4 ಸಹಾಯ ಮಾಡ್ಕೊಂಬರ್ತೇನೆ. ಮೊನ್ನೆ ನಮ್ಮ ಐತಿಹಾಸಿಕ ಪರಂಪರೆ ಉಳಿಸಿ ಯೂನಿವರ್ಸಿಟಿಯಲ್ಲಿ ಮಾಡಿದ್ರು, ಎಲ್ಲ ನಾನೇ ಜವಾಬ್ದಾರಿ ತಗೊಂಡೆ. ಈ 1 ತಿಂಗಳ ಕೆಳಗ ವೈಸ್ ಚಾನ್ಸಲರ್ 2 ವೈಸ್ ಚಾನ್ಸಲರ್ ಬಂದಿದ್ರು. ಎಲ್ಲ ಜವಾಬ್ದಾರಿ ನಮ್ಮ ತಿಪ್ಪೇಸ್ವಾಮಿ ಅದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದ. ಫೈನಾನ್ಸಿಯಲ್ ನಾನೆಲ್ಲ ದೊಡ್ಡ ಫಂಕ್ಷನ್ ಮಾಡಿದ್ವಿ ಐತಿಹಾಸಿಕ ಪರಂಪರೆ ಉಳಿಸಿ ಅಂತ ಹೇಳಿ. ಅವರು ತುಮಕೂರಿಂದ ಕುಲಸಚಿವರು ಬಂದ್ರು, ಬಳ್ಳಾರಿ ಕುಲಸಚಿವರು, ಬಳ್ಳಾರಿ VC, ಹಂಪಿ VC ಪರಶಿವಮೂರ್ತಿ ಅವರು ಎಲ್ಲರೂ ಬಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯ್ತು. ಬಹಳ ಹೊಗಳಿದ್ರು, ಬಹಳ ಚೆನ್ನಾಗಾಯ್ತು. ಅದು ನಾ ಭವಿಷ್ಯ ಅಂತಾರಲ್ಲ, ನಾ ಭೂತ ನಾ ಭವಿಷ್ಯತ್ ಅಂದಂಗೆ ಆಯ್ತು ಅದು. ಸೊ ಇವತ್ತಿನವರಿಗೂ ನನ್ನ ಕೈಲಾದಷ್ಟು ಜಾನಪದ ಕಲಾವಿದರಿಗೆ ಅದು ಬಯಲಾಟ ಇರ್ಬೋದು, ಸುತ್ತದ ಗೊಂಬೆ ಇರ್ಬೋದು, ತೊಗಲು ಗೊಂಬೆ ಇರ್ಬೋದು, ನಾಟಕ ಇರ್ಬೋದು, ಸಂಗೀತ ಇರ್ಬೋದು. ಮತ್ತು ನಾನು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ, EHM ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅಂತ. ಆ ಟ್ರಸ್ಟ್ ಯಾಕಂತಂದ್ರೆ ಎಷ್ಟೋ ಜನ, ನಾನು ಇವಾಗ ರಾಜ್ಯೋತ್ಸವ ಪ್ರಶಸ್ತಿ ಒಂದು 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ, ಆಗಿಲ್ಲ. ಈಗ ನೋಡೋ ಅದನ್ನ ಕಳಿಸ್ಕೊಟ್ಟಿನಿ ಇದ್ದಾನೆ. ಯಾಕಂದ್ರೆ ನಾವು ಅಲ್ಲಿ ಹೋಗಿ ಅವ್ರು ಹಿಡ್ದು ಇವರು ಮಾಡಕ್ಕಲ್ಲ, ಏನ್ ಸುಮ್ಮನೆ ಮನೆ ಕೊಟ್ಟು ಕಳಿಸ್ತೀವಿ, ಬಂದ ಬರ್ಲಿ ಬಿಟ್ರು ಸುಮ್ಮನೆ ಮಾಡ್ತೇವೆ ನಾವು. ರಾಜಕೀಯ ಮಂದಿ ಹಿಂದೆ ಹೋಗಿ ನಾವು ಬೀಳಕ್ ಕಷ್ಟ ಆಗ್ತದೆ ನಮಗೆ. ಸೊ ಹಿಂಗಾಗಿ ಈಗ ನಾನೇನು ಪ್ಲಾನ್ ಮಾಡಿದೆ, ಎಷ್ಟೋ ಜನ ಪ್ರಶಸ್ತಿಗಳೇ ಬಂದಿರೋದಲ್ಲ. ಈಗ ನಾನೇ ಒಂದು ಯಾಕೆ ಪ್ರಶಸ್ತಿ ಕೊಡಬಾರ್ದು ಅಂತೇಳಿ ನಮ್ಮ ಟ್ರಸ್ಟ್ ಇಂದ ಮೊನ್ನೆ ಅಂಬಯ್ಯ ನೂಲಿ ಅಂತೇಳಿ ಅವರು ದೊಡ್ಡ ವಚನಗಾರರು ರಾಯಚೂರು, ಅವರಿಗೆ ಇತಿಹಾಸ ವಚನ ಪಿತಾಮಹ ಅಂತೇಳಿ ವಚನ ಭೂಷಣ ಅಂತ ಪ್ರಶಸ್ತಿ ಕೊಟ್ಟೆ. ಕುಲಸಚಿವರು ಬಂದ್ರು ತುಮಕೂರಿಂದ, ಅವರು ದೊಡ್ಡ ಇತಿಹಾಸಕಾರರು, ರಿಜಿಸ್ಟ್ರಾರ್ ಕೊಟ್ಟೇಶಂತಿ M ಕೊಟ್ಟೇಶಂತಿ ಅವರು, ನಮ್ಮ ಹರಪನಹಳ್ಳಿ ಅವರು. ಅವರಿಗೆ ಇತಿಹಾಸ ಭೂಷಣ ಅಂತ ಪ್ರಶಸ್ತಿ ಕೊಟ್ಟೆ. ಮೊನ್ನೆ ಇಲ್ಲಿ ಇನ್ನೊಬ್ಬರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಕೊಟ್ಟೆ. ಸಮಾಜ ಸೇವಾ ರತ್ನ ಪ್ರಶಸ್ತಿ ಅಂತೇಳಿ ನಮ್ಮ ಕಾಯಕ ರತ್ನ ಪ್ರಶಸ್ತಿ ಕೊಟ್ಟೆ. ನಮ್ಮ KBಯಲ್ಲಿ ದೊಡ್ಡ ಕಾರ್ಮಿಕ ಮುಖಂಡರು, ಭಾರಿ ಹಾನೆಸ್ಟ್ ಆಗಿ G ರುದ್ರಪ್ಪ ಅಂತ 80 ವರ್ಷ 85 ವರ್ಷ, ಅವರಿಗೆ ಕಾರ್ಮಿಕ ಮುಖಂಡ ಅಂತ ಪ್ರಶಸ್ತಿ ಕೊಟ್ಟೆ. ಹೀಗಾಗಿ ಒಂದೊಂದೇ ಕೊಡ್ತಾ ಇದ್ದೀನಿ ಇನ್ಮೇಲೆ. ಸೊ ಈ ರೀತಿ ಈ ಪರಂಪರೆಯಲ್ಲಿ ನಾನು ಬೆಳ್ಕೊಂಡು ಬಂದಿರೋದ್ರಿಂದ, ಮತ್ತೆ ಎಷ್ಟೋ ಸ್ವಲ್ಪ ಎಲ್ಲರೂ ನಾನು ಸ್ವಲ್ಪ ಭಾಷಣ ಚೆನ್ನಾಗಿ ಮಾಡ್ತೀಯಪ್ಪ ವಾಗ್ಮಿ ಅಂತೇಳಿ ಕರೆದು ಉಂಟು ನನ್ನ. ಯಾಕಂದ್ರೆ ಒಂದು ಸಾಹಿತ್ಯ ಕ್ಷೇತ್ರ, ಜಾನಪದ ಕ್ಷೇತ್ರ, ಇತಿಹಾಸ ಕ್ಷೇತ್ರ, ಸಂಶೋಧನೆ ಕ್ಷೇತ್ರ, ಪರಿಸರ ಮಾಲಿನ್ಯದಲ್ಲಿ ನಮ್ಮನೆ ಸುತ್ತಮುತ್ತಲೇ ನೋಡಬಹುದು. ಸುಮಾರು ಒಂದು 500 ಗಿಡಗಳು ನಾನು ಬೆಳೆಸಿ, ಆಯುರ್ವೇದ ಸಸ್ಯಗಳು 50 ಅದಾವು. ಆ ಪರಿಸರದ ಮೇಲೆ ನನಗೆ ಬಹಳ ಸಸ್ಯಗಳು ಕಂಡ್ರೆ. ಈಗ ನನಗೆ 75 ವರ್ಷ, ನಾಳೆ ಡಿಸೆಂಬರ್ 75 76 ಬೀಳ್ತಾವ. ಸಮಾಜಕ್ಕೆ ಸಹಾಯ ಮಾಡಿರೋದು ನಾನು ನೋಡ್ರಿ, ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ಬಹಳ ಸಹಾಯ ಮಾಡಿದೆ ಸಮಾಜಕ್ಕೆ. ಈಗ ನನಗೆ ಇನ್ನೊಂದು ತಲೆ ಹೊಳಗದ್ದಿ, ನಮ್ಮ ಟ್ರಸ್ಟಿಂದ ನಾನು ಒಂದು ಸರ್ಕಾರಿ ಶಾಲೆಗೆ ನಾನು ಕರೆಸಿದ್ರು, ಇದು ತಾಳೂರು ಗೌರ್ಮೆಂಟ್ ಹೈಸ್ಕೂಲಿಗೆ. ಸಚಿವರು 4 ಕೊಡ್ರಿ ಅಂತ ಹೇಳಿ ಅಲ್ಲಿ ಹೋದ್ರೆ ನನಗೆ ಬಹಳ ಬೇಜಾರಾತ. ಹುಡುಗರು ನೋಡಿ, ಬಡ ಮಕ್ಕಳು ಸರ್ಕಾರಿ ಸ್ಕೂಲ್ಗಳಿಗೆ ಬರೋದೇ ಬಡವರು, SC ST ಅಂತ ಬರ್ತಾರೆ.
ಸರಿಯಾಗಿ ಟಾಯ್ಲೆಟ್ ಇಲ್ಲದಲ್ಲ, ಸರಿಯಾಗಿ ಗ್ರೌಂಡ್ ಇರೋದಿಲ್ಲ, ಸರಿಯಾಗಿ ಕಾಂಪೌಂಡ್ ಇಲ್ಲ, ಅವ್ರಿಗೆ ಗ್ರಂಥಾಲಯ ಇಲ್ಲ, ಹುಡ್ಕಡಕ್ ಬಟ್ಟೆಗಳು ಇರೋದಿಲ್ಲ ಅವರಿಗೆ ನಾನು ಯಾಕೆ ಈ ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡಬಾರ್ದು, ಸಮಾಜ ಸೇವೆ ಮಾಡಬಾರ್ದು ಅಂತ ತಲೆ ಬಂದು ಅವತ್ತಿಂದನೇ ಡಿಸೈಡ್ ಮಾಡಿಬಿಟ್ಟೆ ನಾನು. ಸಿದ್ದರಾಮಪುರ ಊರಿಗೆ ಹೋಗಿ ಸಿರುಗಪ್ಪ ತಾಲೂಕಿನಲ್ಲಿ ಅಲ್ಲಿ ಸ್ಲೇಟು ಬಳಪ ಪುಸ್ತಕಗಳು ಕೊಟ್ಟು ಬಂದೆ. ಗಡಿನಾಡು ಪ್ರದೇಶ, ಆಂಧ್ರ ಪ್ರದೇಶ ಬದನಿಹಾಳ ಅಂತ ಇದೆ, ಇಲ್ಲೇ ನಮ್ಮ ಬಳ್ಳಾರಿ ಹತ್ರ. ಅಲ್ಲಿ ಹೋಗಿ ಆ ಶಾಲೆಗೆ ಕನ್ನಡ ಪುಸ್ತಕಗಳನ್ನ ಕೊಟ್ಟು ಬಂದೆ. ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರ್ಬೇಕು, ಹಂದ್ಯಾಳ ಬಳ್ಳಾರಿ ತಾಲೂಕು ಅವರ ಹೆಡ್ ಮಾಸ್ಟರ್ಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಬಂತು ಮೊನ್ನೆ, ಶಿವಲಿಂಗಪ್ಪ ಹಂದ್ಯಾಳ ಅಂತ ಹೇಳಿ. ಅವ್ರಿಗೆ ಅಲ್ಲಿ ನಾನು ಟೈ ಅಂಡ್ ಬೆಲ್ಟ್ ವಿತರಣೆ ಮಾಡ್ಬಂದೆ. ಆಯ್ತದು ಆ ಹುಡುಗರಿಗೆ ಸುಮಾರು 300 ಹುಡುಗರಿಗೆ 500 ಹುಡುಗರಿಗೆ ಟೈ ಬೆಲ್ಟ್ ಕೊಟ್ಟು ಬಂದೆ. ಆಮೇಲೆ ಮಂಜೇಶ್ವರದಿಂದ ನಮ್ಮ ಫ್ರೆಂಡ್ ಅಲ್ಲದಾರ ಇತಿಹಾಸ ಅಕಾಡೆಮಿ ಒಳಗೆ, ಸುಬಯ್ಯ ಕಟ್ಟಿ ಅಂತೇಳಿ, ಅವರು ನಮ್ಮ ಮಂಜೇಶ್ವರ ಕನ್ನಡ ಶಾಲೆ ಒಳಗ ಇಲ್ಲಿ ಕಾಸರಗೋಡು ಕನ್ನಡ ಸ್ಕೂಲ್ಗಳು ನಡೆ ಕಷ್ಟ, ಕೇರಳದಲ್ಲಿ ಸ್ವಲ್ಪ ಪುಸ್ತಕಗಳು ಕಳಿಸು ಅಂದೆ. ನಾನು ಪುಸ್ತಕಗಳೆಲ್ಲ ಪ್ಯಾಕ್ ಮಾಡಿ ಅದು ಒಂದು ಮಂಗಳೂರು ಬಸ್ ಹೋಗುತ್ತೆ, ಅದು ಕಳ್ಸಪ್ಪ, ನಾನು ಅಲ್ಲಿ ಬಸ್ ಸ್ಟ್ಯಾಂಡ್ ತಗೊಂತೀನಿ ಅಂದ್ರು. ಮಂಗಳೂರು ಹತ್ರ ಆಗತ್ತ, ಅಲ್ಲಿ ಮಂಜೇಶ್ವರಕ್ಕೆ ಎಷ್ಟು 25 ಕಿಲೋಮೀಟ್ರು. ಅವ್ರು ಬಂದು ತಗೊಂಡೋದ್ರು. ಆಮೇಲೆ ನನಗೆ ಕರೆದು ಅಲ್ಲಿ ಪ್ರಶಸ್ತಿ ಕೊಟ್ಟರು. 20 ಪ್ರಶಸ್ತಿಗಳು ಬಂದವು ನನಗೆ. ಕೇರಳದಿಂದ 3 ಬಂದವು, ಗಡಿನಾಡ ಕೇಸರಿ, ಸುವರ್ಣ ಕನ್ನಡಿಗ ಮತ್ತು ಇತಿಹಾಸ ಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ ಅವರು. ನಾನು ವಚನ ಭಾಷಾಂತರ ಇತಿಹಾಸ ಅಂತೇಳಿ ಬಸವಣ್ಣವರ ರಚನೆಗಳು 27 ಲ್ಯಾಂಗ್ವೇಜ್ನಲ್ಲಿ ಅವು ಭಾಷಾಂತರ ಆಗ್ಯಾವು. ಅವು ಯಾರು ಮಾಡಿದ್ರು ಹೆಂಗಾತು ಅಂತೇಳಿ ಬರ್ದೇನೆ. ವಚನ ಭಾಷಾಂತರ ಇತಿಹಾಸ ಅದಕ್ಕೆ ಪ್ರಶಸ್ತಿ ಬಂತು. ಬಸವಶ್ರೀ ಪ್ರಶಸ್ತಿ ಅಂತ ಬೆಂಗಳೂರಿಂದ ಕೊಟ್ಟರು. ಕೆಂಗಲ್ ಹನುಮಂತ ಪ್ರಶಸ್ತಿ ಬಂತು. ಮತ್ತೆ ಇಲ್ಲಿ ಎಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಬಹಳ ಪ್ರಶಸ್ತಿಗಳು ಬಂದವು. ನನಗೆ ಒಂದು 20 ಪ್ರಶಸ್ತಿ ಬಂದಾವೆ. ನನಗೆ ನೆಮ್ಮದಿ, ಯಾಕಂದ್ರೆ ಈಗ ಒಂಟಿ ಜೀವನ ಬಹಳ ಡೇಂಜರ್ ಇದು. ಒಂಟಿ ಜೀವನ, ನಮ್ಮ ಮನೆಯವ್ರು ಬರ್ತಾರ, ಓದ್ತಾರ, ಅಲ್ಲಿ ಮೊಮ್ಮಕ್ಕಳ ಹತ್ರ ಹೋಗ್ಬಿಡ್ತಾರ ಅವರು. ಹಿಂಗಾಗಿ ನಾನು ಏನೋ ಒಂದು ಮಾಡ್ಬೇಕು ಅಂತ ಹೇಳಿ ಈ ಬಡವರಿಗೆ ಸಹಿತ ಈಗ ಸಹಾಯ ಮಾಡಕ್ಕೆ ಈಗ ಇವತ್ತು ಫೋನ್ ಮಾಡಿ ಸಂಜೆ ಕೊಟ್ಟು ಹೆಡ್ ಮಾಸ್ಟರ್ಗೆ, ನೋಡಪ್ಪ ಮುಂದಿನ ವಾರ ನಾನು ಜನಗಣತಿಗೆ ಹಾಕ್ಯ ಸರ್, ಅದು ಮುಗಿದ ಮೇಲೆ ಒಂದು 3 ಫ್ಯಾನ್ ಕೊಡ್ರಿ ಅಂದ ನಮ್ಮ ಅವ್ರಿಗೆ. ಅದನ್ನು ಸಹಿತ ನಾವು ಕೊಡ್ತೇನಪ್ಪ, ನೀವೇ ತಗೊಂಬಿಡ್ರಿ, ಪರ್ಚೇಸ್ ಮಾಡ್ಬಿಡ್ರಿ, ನಾನು ನಿಮಗೆ ಅಲ್ಲಿ ಬಂದು ಕೊಟ್ಟು ಮಾಡಿ ಬರ್ತೀನಿ ಅಂತ ಹೇಳಿದೆ. ಈಗಿನ ಮುಂದೆ ನಾನು ಅದಕ್ಕೆ ನಿಂತ್ಕೊಂಡ್ಬಿಟ್ಟಿನಿ. ಹಲವಾರು ಸರ್ಕಾರಿ ಶಾಲೆಗಳಿಗೆ ನಾನು ಸಹಾಯ ಮಾಡ್ಬೇಕು. ಬಡವ ಹುಡುಗರು ಇದೆ. ನಾವು ಈಗ ಸಮ್ಮೇಳನ ಸಂಶೋಧನೆ ಮಾಡೋದು, ವರ್ಷಕ್ಕೆ 2 ಸಂಶೋಧನೆ ಮಾಡ್ತೀವಿ. ಆಮೇಲೆ ಇವ್ರು ಬರ್ತಾರೆ ನಮ್ಮ ಜೊತೆಗೆ, ಎಲ್ಲಾದರೂ ನಾವು ಶಾಸನಗಳು ಹುಡ್ಕಕ್ ಹೋಗ್ತೀವಿ, ಶಾಸನಗಳು ಇವ್ರ ಜೊತೆಗೆ. ಈಗ ಇವ್ರು ಬಂದಿರೋ ಉದ್ದೇಶ ಅದೇ. ಈಗ 4 ಗಂಟೆಗೆ ಈಗ ಇಲ್ಲಿ ಸೋಮ ಸಮುದ್ರ ಗ್ರಾಮ ಅಂತ ಐತಿ ಇಲ್ಲಿ ಹತ್ರದಾಗ, ಅಲ್ಲಿ ಊರವರ ಒಂದು ಹಳೆಯ ಗುಡಿ ಇದೆ, ಈಶ್ವರ ಗುಡಿ. ಅದನ್ನ ಅವ್ರು ಜೀರ್ಣೋದ್ಧಾರ ಮಾಡ್ತಿದಾರ. ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಅಂತ ಹೇಳಿ ಅವರು ಇದ್ರ ಬಗ್ಗೆ ಸ್ವಲ್ಪ ನಾವು ಜೀರ್ಣೋದ್ಧಾರ ಮಾಡ್ತಾ ಇದೀವಿ. ಇವತ್ತು ಅವರು ವಸೂಲಿ ಬಂದಾರ, ಅಲ್ಲಿ ದಾನ ಇಸ್ಕಾಲಿಕ್ಕೆ ಬಳ್ಳಾರಿ ಬಂದಾರ. 4 ಗಂಟೆಗೆ ಬರೀ ಸರ್ ನೀವು ಕಾರ್ ತಗೊಂಡು. ಅದ್ರ ಬಗ್ಗೆ ನಮಗೆ ಸ್ವಲ್ಪ ಚರಿತ್ರೆ ಏನದು ಗುಡಿದ ಚರಿತ್ರೆ ಹೇಳ್ರಿ, ಅಲ್ಲಿ ಒಂದ್ ಸ್ವಲ್ಪ ಬರೋದು ನಾವು ಹಾಕ್ತೀವಿ ಅಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ತಿಪ್ಪೇಸ್ವಾಮಿಯವ್ರಿಗೆ ಹೇಳಿ ಇಬ್ರು ಹೋಗೋಣಪ್ಪ 4 ಗಂಟೆಗೆ ಅಂತ. ಈ ತರ ಇಲ್ಲಿ ಒಂದು ಬಹಳ ಜನ ಗೊತ್ತಿದ್ವಿ. ನಮ್ಮ ಮನೆಯಿಂದ ಶ್ರೀರಾಮಲ ಮನೆ ಹಿಂದ್ಗಡೆ ಅಲ್ಲಿ ಇಂಗ್ಲಿಷ್ ನಲ್ಲಿ ಮತ್ತು ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಶಾಸನ ಇದೆ. ನಮ್ಮ ತಿಪ್ಪೇಸ್ವಾಮಿ ನೋಡಿ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಅದು ಬಹಳ ಚೆನ್ನಾಗಿದೆ. ಅಲ್ಲಿ ಏನಪ್ಪ ಒಂದು ಕಾಲುವೆ ಇದೆ, ಅಲ್ಲಿ ಅದ್ರ ಮುಂದೆ ಕಾಲುವೆ ಹೋಗೋದು. ಆ ಕಾಲುವೆ ಯಾರು ಕಟ್ಸಿದ್ರು ಅಂತೇಳಿ ಆ ಶಾಸನದ ಬರೆದ ಇಂಗ್ಲಿಷಲ್ಲಿ ಇದೆ ಅದು. ಆಮೇಲೆ ಕನ್ನಡದಲ್ಲೇ ಇದೆ. ಯಾರು ನೋಡಿಲ್ಲ. ನಾನು 20 ಸರಿ ಅಲ್ಲಿ ಒಂದು ಗುಂಡಬ್ರಹ್ಮ ಅಂತ ಗುಡಿ ಹೋಗಿನಿ, ಆ ಶಾಸನ ನೋಡಿದ್ದಿಲ್ಲ ನಾನು. ದೊಡ್ಡ ಬಂಡೆ ಇದೆ, ಬಂಡೆ ಮೇಲೆ ಸ್ವಲ್ಪ ಹಿಂಗೆ ಎತ್ತಿ ನೋಡ್ಬೇಕು, ಬಹಳ ಚೆನ್ನಾಗಿದೆ. ಈ ತರ ಶಾಸನಗಳು. ಆಮೇಲೆ ಇಲ್ಲಿ ದೊನ್ಪಾಲ್ ಅಂತ ನಮ್ಮ ಶಾಸನ ತಕ್ಕದವ್ರು ಬಂದಿದ್ರು. ಇಲ್ಲಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ಹಳ್ಳಿ, ಅಲ್ಲಿ 7 ಕೆರೆಗಳನ್ನ ಕಟ್ಸಿದಾನ ಮತ್ತು ಬೈಕರ್ ರಾಮಪ್ಪ ಅಂತ ಹೇಳಿ. ಅದು ಶಾಸನ ಹೋಗ್ಬಿಟ್ಟಿತ್ತು, ಮಣ್ಣಾಗ ಹೋಗ್ಬಿಟ್ಟಿತ್ತು ಅದು. ಆಮೇಲೆ ಅವರು ಹೋಗಿ ನಾವು ಅವರಿಗೆಲ್ಲ ಸ್ವಲ್ಪ ಓಡಂಬಿದ ಲಕ್ಷ ಎಲ್ಲ ತಗೊಂಡು, ಪಾಪ ನಮ್ಮ ಈಶ್ವರ ಮೋದಿ ವೈಸ್ ಚಾನ್ಸಲರ್ ಬಂದ್ರು, ಪರಶುಮೂರ್ತಿ ಅಲ್ಲಿಗೆ ಕನ್ನಡ ತೆಗಿಯಕ್ಕಲ್ಲ. ಆಮೇಲೆ ಒಂದು 4-5 ಜನ ಹೋಗಿ
ಅದನ್ನ ತೆಗೆದು ನೋಡಿದ್ರೆ ಅದರ ಬೈಕರ್ ರಾಮಪ್ಪ ಈ ಊರಿನಲ್ಲಿ 7 ಕೆರೆಗಳನ್ನ ನೀರಾವರಿಗೆ ಕಟ್ಟಿಸಿದಾನೆ, ಕುಡಿಯ ನೀರಿಗೆ ಅದಕ್ಕೆ ಕಟ್ಟಿಸಿದಾನೆ, 7 ಬಾವಿಗಳು ಕಟ್ಟಿಸಿದಾನೆ. ಆ ಊರಿನ ಬೈಕರ್ ರಾಮಪ್ಪನ ಆ ಹಳ್ಳಿಗಳೆಲ್ಲ ಕರ್ಸಿದ್ವಿ. ನೋಡಪ್ಪ ಇದು ಬಿದ್ದೋಗ್ಬಿಡತ್ತೆ, ಇದು ಹೋಗೋಗ್ಬಿಡತ್ತೆ, ಇದನ್ನ ಒಂದು ಎತ್ಕೊಂಡು ಹೋಗಿ ನೀವು ಒಂದು ದುಡಿದ ಕುಣಿಸ್ರಿ ಕ್ಲೀನ್ ಆಗಿ ಒಂದು ಕಟ್ಟಿ ಅಂತ ಹೇಳಿ ಆಗಿಂದಾಗ್ಲೇನೆ JCB ತರಿಸಿ ಅದನ್ನ ಎತ್ತಿ ಅಲ್ಲಿ ಕುಣಿಸಿ ಬಂದ್ವಿ ನಾವು. ಅದನ್ನ ಕ್ಲೀನ್ ಆಗಿ ಆ ಊರದಲ್ಲೇ ಅವ್ನ ಬೈಕರಪ್ಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಇಂತ ಎಷ್ಟು ಸಹಾಯ ಮಾಡಿದ್ದಾರೆ ಹಿಂದೆ ಜನ ಎಲ್ಲ. ಬಾವಿಗಳು ಕಡಿಸಿ ನೀರಾವರಿ ಮಾಡಿ ರೈತರಿಗೆಲ್ಲ ನೀರು ಕೊಟ್ಟು ಇವು ಯಾರು ನೋಡ್ತಾರೆ ಇದನ್ನ. ಇದೇ ಹರಪನಹಳ್ಳಿಯಲ್ಲಿ ನಮ್ಮೂರಲ್ಲೇನೆ ಅಯ್ಯಂಕೇರಿ ಅಂತ ಇದೆ. ನಾನು 13ರಲ್ಲಿ THM ಪಕ್ಕೀರಯ್ಯ ಅಂತ ರಾಜ ಸೋಮಶೇಖರ್ ನಾಯಕಗೆ ಮಂತ್ರಿ ಆಗಿದ್ರು ಪಕ್ಕೀರಯ್ಯ. ಅವರು ನಾನು 13ರಲ್ಲಿ ಅವರು ಅಲ್ಲಿ ನೀರಾವರಿಗೆ ಅಯ್ಯಂಕೇರಿ ಅಂತ ಕಟ್ಟಿಸಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಆ ಶಾಸನ ಸಿಗೋಲ್ ನನಗೆ ಅಲ್ಲಿ ಕೊಡ್ತಾ ಇದ್ದೆ ನಾನು ಹರಪನಹಳ್ಳಿಯಲ್ಲಿ. ಅಯ್ಯಂಕೇರಿ ಇವತ್ತಿಗೆ ಇದೆ, ಅದನ್ನು ದೊಡ್ಡ ಹಿರೇಕೇರಿ, ಅಯ್ಯಂಕೇರಿ, ನಾಯಕನಕೇರಿ, ಒಂದು ಸಿದ್ದಾಪುರ ಕೆರೆ ಅಂತ ಒಂದು 4-5 ಕೆರೆಗಳು ಹರಪನಹಳ್ಳಿಯಲ್ಲಿ. ಈ ತರ ನಮ್ಮ ಇತಿಹಾಸಕಾರಗಳು ಈಗ ನಮ್ಮ ತಿಪ್ಪೇಸ್ವಾಮಿ ವಾರವನ್ನು ಕಂಡು ಹಿಡಿತಾನ, ಮನೆಯಲ್ಲಿ ವೀರಗಲ್ಲು ಶಾಖವೆಲ್ಲ ಕಂಡು ಬಿಡ್ತಾನ. ಆಮೇಲೆ ಆದಿಮಾನವರ ಕೃತಿಗಳು ಕುಂಚೆ ಅಂತ ಇದೆ, ಆದಿಮಾನವರ ಕೃತಿಗಳು ನಿಮಗೆ ಗೊತ್ತಿರ್ಬೇಕು. ನಮ್ಮ ಅಂಬರೀಷ್ ಶಕ್ತಿಗಲ್ಲು ಕೋಲ್ಕಾರ ಅಂತೇಳಿ, ಅವರು ಶರಣಬಸಪ್ಪ ಕೋಲ್ಕಾರ ಅಂತೇಳಿ ಗಂಗಾವತಿಯಲ್ಲಿ ಹಿರೇಬೆಣಕಲ್ ಅಂತ ಇದೆ. ಆ ಹಿರೇಬೆಣಕಲ್ ಬೆಟ್ಟದ ಮೇಲೆ ಆದಿಮಾನವರ ಸಮಾಧಿಗಳಿದಾವು. ಅದನ್ನು ಕಂಡುಹಿಡಿದ್ರು ನಮ್ಮ ಇತಿಹಾಸಕಾರರು. ಆದಿಮಾನವರು ಅಂದ್ರೆ 5,000 ವರ್ಷಗಳಿಂದ ಅವ್ರಿಗೆ ಮಾತಾಡಕ್ಕೆ ಬರಲ್ಲ, ಏನು ಬರಲ್ಲ, ಜಾಂಬು ಅಂತ ಇದ್ದಂಗೆ ಒಂಥರ ಮಂಗಣದ್ದಂಗೆ ಇರ್ತಿದ್ರು ಅವರು. ಸುಮ್ಮನೆ ಒಂದ್ ಬೇವಿನ ಸೊಪ್ಪು ಕಟ್ಕೊಂಡು ಅಂತರು ಹೆಂಗ್ ಅಡಿಗೆ ಮಾಡ್ಕೊಂತಿದ್ರು, ಹೆಂಗ್ ಬೆಂಕಿ ಹಚ್ಕೊಂತಿದ್ರು, ಏನು ಆಯುಧ ಉಪಯೋಗಿಸಿದ್ರು, ಏನ್ ತಿಂತಿದ್ರು ಅವರು, ಹಣ್ಣುಗಳು ಗಡ್ಡೆ ಗೆಣಸು ಹೆಂಗ್ ತಿಂತಿದ್ರು, ಅವೆಲ್ಲ ಸಿಕ್ಕಿದಾವೆ ಅಲ್ಲಿ. ಅದನ್ನ ಇವಾಗ 8th ವಂಡರ್ ಆಫ್ ದಿ ವರ್ಲ್ಡ್ ಅಂತ ಮಾಡಿದ್ದಾರೆ, ಸರ್ಕಾರದ ಡಿಕ್ಲೇರ್ ಮಾಡಿದ್ದಾರೆ ಹಿರೇಬೆಣಕಲ್ದವರು. ಆ ಹಿರೇಬೆಣಕಲ್ದ ಇತಿಹಾಸನ ಈಗ ಅಲ್ಲಿ ವಿಧಾನಸೌಧ ಇಟ್ಟಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಅವರು ನೋಡಿ ಅಪ್ರಿಷಿಯೇಟ್ ಮಾಡಿ ವಿಧಾನಸೌಧದಲ್ಲಿ ಹಾಕಿದ್ದಾರೆ ಗೋಡಿಗೆ. ಈ ತರ ನಾವು ಹೊಸ ಏರಿಯಾದ ಇದ್ರೆ ಯಾರೋ ಅಲ್ಲ ನೀವೇ ಬಂದು ಸಾರ್ ಅಲ್ಲಿ ಒಂದೇನೋ ಕಲ್ ಕಾಣ್ತಾ ಇದೆ ಬರ್ರಿ ಅಂತಂದ್ರೆ ಬಂದ್ಬಿಡ್ತೇವೆ ನಾವು. ಬಂದು ತಗಿಸಿ ಅದನ್ನ ಮಾಡಿ ಅದ್ರ ಹಿಸ್ಟ್ರಿ ಹೇಳಿ ಜನರಿಗೆ ಇದನ್ನ ಕಾಪಾಡ್ರಪ್ಪ. ಯಾಕಂದ್ರೆ ಈ ನಮ್ಮ ಹಳ್ಳಿ ಜನ ಏನಪ್ಪಾ ಅಂದ್ರೆ ಅದು ಏನ್ ಕಲ್ಲು ಅಂಬುದು ಗೊತ್ತಾಗೋದಿಲ್ಲ ಅವರಿಗೆ. ಅದ್ರ ಮೇಲೆ ಸುಣ್ಣ ಬಳಿಯೋದು, ಡಾಂಬರ್ ಹಾಕೋದು, ಹೋಗೋದು, ಇಲ್ಲ ಅದನ್ನ ಕೆತ್ತೋದು ಏನೋ ಮಾಡ್ಬಿಡ್ತಾವ. ಜ್ಞಾನ ಇರೋದಿಲ್ಲ ಅದ್ರಿಗೆ, ಶಾಸನ ಅಂತಕ್ಕಂಥ ಜ್ಞಾನ ಇರೋದಲ್ಲ. ಶಾಸನ ಇದ್ದಪ್ಪ ಅಂದ್ರೆ ಆ ಗುಡಿ ಯಾರು ಕಟ್ಟಿಸಿದ್ರು, ಗುಡಿ ಹೆಂಗ್ ಬಂತು, ಎಲ್ಲಿಂದ ಬಂತು, ಕೆರೆ ಯಾರು ಕಟ್ಟಿಸಿದ್ರು, ತಾಮ್ರ ಶಾಸನಗಳಿದಾವೆ, ಹಸ್ತಪ್ರತಿಗಳಿದಾವೆ. ಈ ತರ ನಮ್ಮ ಇತಿಹಾಸಕಾರ ಮಾಡ್ತಕ್ಕಂಥ ಕೆಲಸಗಳು. ಅದ್ಭುತವಾಗಿ ಮಾಡಿದ್ರಿ ಸರ್. ಇಷ್ಟು ನಿಮ್ಮ ಸಮಾಜ ಸೇವೆ ಮಾಡ್ತಾ ಇದ್ರಿ, ಮುಂದೆ ಒಂದು ಉತ್ತಮವಾದ ಕಲ್ಪನೆಯೊಂದಿಗೆ ಸಾಕ್ತಾ ಇದ್ರಿ. ನಿಮ್ಮ ಒಂದು ಕಲ್ಪನೆ, ನಿಮ್ಮ ಒಂದು ಸೇವೆ ಇನ್ನೂ ಉನ್ನತಕ್ಕೆ ಸಾಗಲ್ಲ ಅಂತೇಳಿ ನಿಮ್ಮನ್ನ ತಿಳಿಸ್ತಾ ಇದ್ವಿ. ಧನ್ಯವಾದ ಸರ್. ಮಾಧ್ಯಮದವರಿಗೆಲ್ಲ ಧನ್ಯವಾದಗಳು. ನೀವು ಬಂದು ನಮ್ಮನ್ನು ಸಂದರ್ಶನ ಮಾಡಿ ನಮ್ಮ ಶ್ರೋತೃ ಬಾಂಧವರಿಗೆ ನಮ್ಮ 2 ನುಡಿಮುತ್ತುಗಳನ್ನ ಕೇಳಿಸಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ.